ಈ 4 ರಾಶಿಯವರು ಲವ್ ಮ್ಯಾರೇಜ್ ಆಗೋದು ಪಕ್ಕಾ. ಲವ್ ಮ್ಯಾರೇಜ್ ಆಗುತ್ತಾರೋ ಅಥವಾ ಅರೇಂಜ್ಡ್ ಮ್ಯಾರೇಜ್ ಆಗಬಹುದು ಎಂಬ ಪ್ರಶ್ನೆಗೂ ಶಾಸ್ತ್ರದಲ್ಲಿ ಉತ್ತರವಿದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 4 ರಾಶಿಯವರು ತಮ್ಮ ಜೀವನದಲ್ಲಿ ಪ್ರೀತಿಸಿ ಮದುವೆಯಾಗುತ್ತಾರೆ. ಆ ರಾಶಿಯವರ ಕುರಿತು ತಿಳಿಯೋಣ ಬನ್ನಿ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಜೀವನದಲ್ಲಿ ಮುಂದೆ ಏನಾಗಬಹುದು ಅನ್ನೋ ಕುತೂಹಲ ಇದ್ದೇ ಇರುತ್ತದೆ. ಅಂತವರು ಸಾಮಾನ್ಯವಾಗಿ ತಮ್ಮ ಕುತೂಹಲವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಆಯ್ಕೆ ಮಾಡುವಂತಹ ವಿಧಾನ ಜ್ಯೋತಿಷ್ಯ ಶಾಸ್ತ್ರ ಆಗಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೀವನದಲ್ಲಿ ಏನು ನಡೆಯುತ್ತೆ, ಏನು ಆಗಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಕಳೆದ ಸಾಕಷ್ಟು ಶತಮಾನಗಳಿಂದಲೂ ಕೂಡ ಈ ಶಾಸ್ತ್ರ ಸಂಪ್ರದಾಯವನ್ನು ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಮುಂದುವರಿಸಿಕೊಂಡು ಬರಲಾಗಿದೆ. ನಮ್ಮ ಪೂರ್ವಜರು ಯಾವುದಾದರೂ ಆಚರಣೆಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂದರೆ ಅದಕ್ಕೆ ನಿಜವಾದ ಕಾರಣ ಖಂಡಿತವಾಗಿ ಇದ್ದೇ ಇರುತ್ತದೆ. ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲವ್ ಮ್ಯಾರೇಜ್ ಮಾಡಿಕೊಳ್ಳಲು ಯಶಸ್ವಿಯಾಗುವಂತಹ 4 ಪ್ರಮುಖ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಶಿಯವರು ಖಂಡಿತವಾಗಿ ತಮ್ಮ ಜೀವನದಲ್ಲಿ ಮದುವೆಯಾದರೆ ಲವ್ ಮ್ಯಾರೇಜ್ ಆಗೋದು. ಹಾಗಿದ್ದರೆ ಆ ರಾಶಿಗಳು ಯಾವ್ಯಾವು ಅನ್ನೋದನ್ನ ತಿಳಿಯೋಣ ಬನ್ನಿ. ಮೇಷರಾಶಿ. ಮೇಷರಾಶಿಯವರು ಸಾಕಷ್ಟು ಸಾಹಸ ಮನೋಭಾವನೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಹಾಗೂ ಯಾವುದೇ ವಿಚಾರ ಇದ್ದರೂ ಕೂಡ ಅವರು ಹಿಂಜರಿಯುವುದಕ್ಕೆ ಹೋಗುವುದಿಲ್ಲ. ಹೃದಯದ ಮಾತನ್ನು ಹೇಳುವುದಕ್ಕೆ ಮೇಷರಾಶಿಯವರು ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ನೇರವಾಗಿ ಧುಮುಕಿ ಬಿಡುತ್ತಾರೆ. ತಮ್ಮ ಜೀವನದಲ್ಲಿ ಅವರು ಹೊಂದಿರುವಂತಹ ಎನರ್ಜೆಟಿಕ್ ಅಪ್ರೋಚ್ ಎನ್ನುವುದು ಅವರ ಜೀವನದ ಪ್ರೀತಿಯನ್ನು ಕೆಲವೊಂದು ಅನಿರೀಕ್ಷಿತ ಸ್ಥಳಗಳಲ್ಲಿ ಭೇಟಿಯಾಗುವಂತಹ ಸಾಧ್ಯತೆ ಇರುತ್ತದೆ. ಅವರ ಜೀವನದಲ್ಲಿ ಪ್ರೀತಿಯ ಸಂಗಾತಿಯನ್ನು ಅವರು ಸೆಳೆದುಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಆಕರ್ಷಕ ವ್ಯಕ್ತಿತ್ವ ಹಾಗೂ ಗುಣ ಎರಡೂ ಕೂಡ ಅವರಲ್ಲಿ ಇರುವುದರಿಂದಾಗಿ ಇವರ ಕಡೆಗೆ ಇವರ ಸಂಗಾತಿ ಬೇಗ ಆಕರ್ಷಿತರಾಗುತ್ತಾರೆ. ಇನ್ನು ಇವರ ಲವ್ ಮ್ಯಾರೇಜ್ ಕೂಡ ಸಾಕಷ್ಟು ವಿಭಿನ್ನ ಹಾಗೂ ವಿಶೇಷವಾಗಿ ನಡೆಯುತ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹೀಗಾಗಿ ಮೇಷರಾಶಿಯವರ ಲವ್ ಮ್ಯಾರೇಜ್ ಅನ್ನೋದು ಶತಸಿದ್ಧವಾಗಿರುತ್ತದೆ ಹಾಗೂ ವಿಭಿನ್ನವಾಗಿರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರು ಸಮಯಕ್ಕೆ ಅನುಗುಣವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಂತಹ ಗುಣಗಳನ್ನು ಹೊಂದಿರುತ್ತಾರೆ. ಇದೇ ಕಾರಣಕ್ಕಾಗಿ ಅವರು ಯಾರನ್ನೇ ಭೇಟಿಯಾದರೂ ಕೂಡ ಅವರ ಜೊತೆಗೆ ಉತ್ತಮ ಸಂಭಾಷಣೆಯನ್ನು ಹೊಂದುವಂತಹ ಮಾತುಗಾರಿಕೆಯನ್ನು ಹೊಂದಿರುತ್ತಾರೆ. ಮಿಥುನ ರಾಶಿಯವರು ಮುಕ್ತ ಮನಸ್ಸಿನವರಾಗಿರುತ್ತಾರೆ. ಹೀಗಾಗಿ ಬೇರೆಯವರ ಜೊತೆಗೆ ಕನೆಕ್ಟ್ ಆಗಲು ಅವರಿಗೆ ಹೆಚ್ಚಿನ ಸಮಯ ಬೇಕಾಗಿರುವುದಿಲ್ಲ. ಹೀಗಾಗಿ ತಾವು ಇಷ್ಟಪಡುವಂತಹ ವ್ಯಕ್ತಿಗಳ ಜೊತೆಗೆ ಉತ್ತಮ ಬಾಂಡಿಂಗ್ ಅನ್ನು ಸಾಧಿಸಲು ಅವರಿಗೆ ಹೆಚ್ಚಿನ ಸಮಯ ಬೇಕಾಗಿರುವುದಿಲ್ಲ. ತಮ್ಮ ಸಂಗಾತಿಯ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿರುವುದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಗುಣಗಳನ್ನು ನೀವು ಮಿಥುನ ರಾಶಿಯವರಲ್ಲಿ ನೋಡಬಹುದಾಗಿದೆ. ಇದೇ ಕಾರಣಕ್ಕಾಗಿ ಮಿಥುನ ರಾಶಿಯವರಲ್ಲಿ ನೀವು ಹೆಚ್ಚಾಗಿ ಲವ್ ಮ್ಯಾರೇಜ್ ಆಗೋದನ್ನ ನೋಡಬಹುದಾಗಿದೆ. ಸಿಂಹರಾಶಿ. ಬೇರೆಯವರ ಪ್ರೀತಿಗಾಗಿ ಸಿಂಹರಾಶಿಯವರು ಸದಾಕಾಲ ಹಾತೊರೆಯುತ್ತಾರೆ. ಯಾವುದೇ ಸಮಯದಲ್ಲಿ ಸಂಗಾತಿ ಸರಿ ಎನಿಸಿದರೆ ಅವರೊಂದಿಗೆ ಪ್ರೀತಿಯಲ್ಲಿ ಬೀಳೋದಕ್ಕೆ ಸಿಂಹರಾಶಿಯವರು ಹಿಂದೆ ಬೀಳುವುದಿಲ್ಲ. ಯಾವತ್ತೂ ಕೂಡ ತಮ್ಮ ಸಂಗಾತಿಗೆ ಪ್ರಾಮಾಣಿಕವಾಗಿ ಇರುವಂತಹ ಮನೋಭಾವನೆಯನ್ನು ಸಿಂಹರಾಶಿಯವರು ಹೊಂದಿರುತ್ತಾರೆ. ತಮ್ಮ ಸಂಗಾತಿಯ ಜೊತೆಗೆ ದೀರ್ಘಕಾಲದವರೆಗೆ ಇರುವಂತಹ ಬಾಂಧವ್ಯವನ್ನು ಅರ್ಥಗರ್ಭಿತವಾಗಿ ಸಿಂಹರಾಶಿಯವರು ಹೊಂದಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯವರ ವೈಯಕ್ತಿಕ ಜೀವನದಲ್ಲಿ ಅವರು ಲವ್ ಮ್ಯಾರೇಜ್ ಆಗುತ್ತಾರೆ. ಹಾಗೂ ಅವರ ಮದುವೆ ಅನ್ನೋದು ಸಾಕಷ್ಟು ರೊಮ್ಯಾನ್ಸ್ ಹಾಗೂ ಡ್ರಾಮಾಗಳಿಂದ ಕೂಡಿರುತ್ತದೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಾಗುತ್ತದೆ. ಒಟ್ಟಾರೆಯಾಗಿ ಸಾಮಾನ್ಯವಾಗಿ ಲವ್ ಮ್ಯಾರೇಜ್ ಆಗುವುದಕ್ಕಿಂತ ವಿಭಿನ್ನ ಲವ್ ಮ್ಯಾರೇಜ್ ಅನ್ನು ಸಿಂಹರಾಶಿಯವರು ಮಾಡಿಕೊಳ್ಳುತ್ತಾರೆ ಅನ್ನೋದನ್ನ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ತುಲಾರಾಶಿ.
ತುಲಾರಾಶಿಯವರು ಸಾಮರಸ್ಯದ ಪ್ರೀತಿಯಲ್ಲಿ ಹೆಚ್ಚಾಗಿ ನಂಬಿಕೆಯನ್ನು ಇಡುತ್ತಾರೆ. ತಮ್ಮ ಪ್ರೀತಿಯ ಸಂದರ್ಭದಲ್ಲಿ ಶಾಂತಿಯನ್ನು ಹೆಚ್ಚಾಗಿ ಅವರು ಇಷ್ಟಪಡುತ್ತಾರೆ. ಪ್ರೀತಿಯಲ್ಲಿ ತಮ್ಮ ಸಂಗಾತಿಯ ಜೊತೆಗೆ ಸಮಾನತೆಯನ್ನು ಅವರು ಇಷ್ಟಪಡುತ್ತಾರೆ. ಇನ್ನು ತಮ್ಮ ಸಂಗಾತಿಯ ಇಷ್ಟ ಕಷ್ಟಗಳನ್ನು ಕೂಡ ಅವರು ಹೆಚ್ಚಾಗಿ ತಿಳಿದುಕೊಂಡಿರುತ್ತಾರೆ ಹಾಗೂ ಅದರಂತೆ ನಡೆದುಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡುತ್ತಾರೆ. ತಮ್ಮ ಪ್ರೀತಿ ಹಾಗೂ ಪ್ರೀತಿಸಿದ ಸಂಗಾತಿಯ ಅವಶ್ಯಕತೆಗಳನ್ನು ಹಾಗೂ ಅವರಿಗೆ ತಕ್ಕಂತೆ ಏನು ಬೇಕಾದರೂ ಕೂಡ ಮಾಡುವುದಕ್ಕೆ ತುಲಾರಾಶಿಯವರು ಸದಾ ಸಿದ್ಧರಾಗಿರುತ್ತಾರೆ. ಪರಸ್ಪರ ಒಬ್ಬರಿಗೊಬ್ಬರು ಸಂಗಾತಿಗಳಾಗಿ ಜೀವನ ಪೂರ್ತಿ ಜೊತೆಯಾಗಿ ನೆಲೆಸಬೇಕು ಎನ್ನುವ ರೀತಿಯಲ್ಲಿ ಪ್ರೀತಿಯ ವಾತಾವರಣವನ್ನು ತುಲಾರಾಶಿಯವರು ತಮ್ಮ ಸಂಗಾತಿಗಾಗಿ ನಿರ್ಮಾಣ ಮಾಡುತ್ತಾರೆ. ಬೇರೆ ರಾಶಿಯವರಿಗಿಂತ ಹೆಚ್ಚಾಗಿ ತುಲಾರಾಶಿಯವರ ಪ್ರೀತಿಯ ಮದುವೆಯಲ್ಲಿ ಹಾಗೂ ಪ್ರೀತಿಯ ಸಂಬಂಧದಲ್ಲಿ ಇಬ್ಬರು ಸಂಗಾತಿಗಳ ನಡುವೆ ಕೂಡ ಪ್ರೀತಿ ಜೊತೆಗೆ ಗೌರವ ಕೂಡ ಪರಸ್ಪರ ಸಮನಾಗಿರುತ್ತದೆ. ಇದೇ ಕಾರಣಕ್ಕಾಗಿ ತುಲಾರಾಶಿಯವರ ಮದುವೆ ಅನ್ನೋದು ದೀರ್ಘಕಾಲದವರೆಗೆ ಸುಖ ಸಮೃದ್ಧಿಯಿಂದ ತುಂಬಿರುತ್ತದೆ. ಮೇಡ್ ಫಾರ್ ಈಚ್ ಅದರ್ ಅನ್ನುವಂತಹ ಪದವನ್ನು ಇವರನ್ನು ನೋಡಿ ಹೇಳಬಹುದಾಗಿದೆ. ಬ್ರಹ್ಮನೇ ಇವರಿಬ್ಬರ ಜೋಡಿ ಮಾಡಿದ್ದಾನೆ ಎನ್ನುವ ರೀತಿಯಲ್ಲಿ ಮಾದರಿ ದಾಂಪತ್ಯ ಜೀವನವನ್ನು ಇವರು ತೋರಿಸುತ್ತಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.